ಅಬ್ಬಬ್ಬಾ, ಏನ್ ಎಂಟ್ರಿ, ಅದೇನ್ ಖದರ್. ನೋಡ್ದವ್ರು ಆಫೀಸರ್ಸ್ ಅಂದ್ರೆ ಹಿಂಗೇ ಇರ್ಬೇಕು ಅಂದುಕೊಂಡಿದ್ರು. ಅಷ್ಟಕ್ಕೂ ಇದು ಕಾಲಿವುಡ್ ಸೂಪರ್ ಸ್ಟಾರ್ ಸೂರ್ಯ ನಟಿಸಿರುವ ಥಾನಾ ಸೇರಿದ ಕೂಟಂ ಚಿತ್ರದ ಸೀನ್. ಈ ಸಿನಿಮಾದಲ್ಲಿ ಸೂರ್ಯ ಐಟಿ ಅಧಿಕಾರಿಗಳಂತೆ ಎಂಟ್ರಿ ಕೊಟ್ಟು ಸೇಠ್ ಮನೆಯಲ್ಲಿದ್ದ ವಜ್ರ ಆಭರಣಗಳನ್ನೆಲ್ಲ ಸೀಸ್ ಮಾಡ್ತಾರೆ. ಆಮೇಲೆ ನೋಡಿದ್ರೆ ಬಂದವರು ಯಾರು ಐಟಿ ಅಧಿಕಾರಿಗಳೇ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇದೇನು ಸಿನಿಮಾ, ಇಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಆದ್ರೆ ಇಂಥದ್ದೇ ರಿಯಲ್ ಕಹಾನಿ ನಮ್ಮ ಬೆಂಗಳೂರಲ್ಲಿ ನಡೆದಿದೆ. ಕಳ್ಳತನಕ್ಕೆ ಈ ಖತರ್ನಾಕ್ ಕಿಲಾಡಿಗಳು ಹಾಕಿದ್ದ ಸ್ಕೆಚ್ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗೋದು ಪಕ್ಕಾ. ಸಿನಿಮಾ ಸ್ಟೈಲ್ನಲ್ಲಿ ಐಟಿ ದಾಳಿ ನಡೆಸಿದ್ದ ನಕಲಿ ಅಧಿಕಾರಿಗಳು. ಪಕ್ಕಾ ಪ್ಲಾನ್, 1 ಕೆಜಿ ಚಿನ್ನ ಜಪ್ತಿ, ಇನೋವಾ ಕಾರಲ್ಲಿ ಪರಾರಿ. ಇದೇನಪ್ಪಾ ಇದು ಸಿನಿಮಾ ಕತೆ ಹೇಳ್ತಿದ್ದೀವಿ ಅಂತ ಅನ್ಕೋಬೇಡಿ. ಇದು ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವ ರಿಯಲ್ ಕಹಾನಿ. ಹೌದು, ಸೂರ್ಯ ಸಿನಿಮಾದಂತೆ ಬೆಂಗಳೂರಿನ ಕೆಆರ್ ಪುರಂನಲ್ಲಿರುವ ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ಗೆ 4 ಜನ ಎಂಟ್ರಿ ಕೊಟ್ಟಿದ್ರು. ಥೇಟ್ ಅಧಿಕಾರಿಗಳಂತೆ ಪೋಸ್ ಕೊಟ್ಟು ಇನೋವಾ ಕಾರ್ನಲ್ಲಿ ಬಂದಿದ್ರು. ಆಭರಣದ ಅಂಗಡಿ ಬಳಿ ಬಂದಿದ್ದೇ ತಡ, ನಾವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಧಿಕಾರಿಗಳು, ನಿಮ್ಮ ಮಳಿಗೆಯಲ್ಲಿ ನಕಲಿ ಚಿನ್ನ ಮಾರಾಟ ಮಾಡಲಾಗ್ತಾ ಇದೆ ಅಂತ ಜ್ಯುವೆಲ್ಲರಿ ಶಾಪ್ ಅನ್ನ ಶೋಧ ಮಾಡೋಕೆ ಶುರು ಮಾಡಿದ್ದಾರೆ. ಅತ್ತ ಅಂಗಡಿ ಮಾಲೀಕರು ಐಟಿ ಅಧಿಕಾರಿಗಳನ್ನ ಕಂಡು ಶಾಕ್ ಆಗಿದ್ದಾರೆ. ಅದ್ಯಾವಾಗ ಐಟಿ ಅಧಿಕಾರಿಗಳು ಅಂಗಡಿ ಮೇಲೆ ದಾಳಿ ಮಾಡಿದ್ರೋ ಜ್ಯುವೆಲ್ಲರಿ ಶಾಪ್ನವರು ಹೆಚ್ಚೇನು ಪ್ರಶ್ನೆ ಮಾಡೋಕೆ ಹೋಗಿಲ್ಲ. 4 ಜನ ಅಧಿಕಾರಿಗಳು ಏನಿಲ್ಲ ಅಂದ್ರೂ 45 ನಿಮಿಷಗಳ ಕಾಲ ತಪಾಸಣೆ ಮಾಡಿದ್ದಾರೆ. ಸೂರ್ಯ ಸಿನಿಮಾದಂತೆ ಅಂಗಡಿಯನ್ನೆಲ್ಲ ಜಾಲಾಡಿದ್ದಾರೆ. ಕೊನೆಗೆ ಜ್ಯುವೆಲ್ಲರಿ ಶಾಪ್ನಲ್ಲಿದ್ದ 1 ಕೆಜಿ ಚಿನ್ನ ಜಪ್ತಿ ಮಾಡಿದ್ದಾರೆ. ಆದ್ರೆ ಅಂಗಡಿಯಿಂದ ಹೋಗುವ ಮುನ್ನ ಅದೊಂದು ಎಡವಟ್ಟು ಮಾಡಿಕೊಂಡು ಬಿಟ್ಟಿದ್ದಾರೆ. ಆಗ್ಲೇ ನೋಡಿ ಈ ಐಟಿ ಅಧಿಕಾರಿಗಳ ಅಸಲಿಯತ್ತು ಏನು ಅನ್ನೋದು ಬಯಲಾಗಿದ್ದು. ಆಭರಣದ ಜೊತೆ ಸಿಸಿಟಿವಿ ಡಿವಿಆರ್ ಜಪ್ತಿ. ಅನುಮಾನ ಬಂದ ಸಿಬ್ಬಂದಿಯಿಂದ ಕಾರ್ ಫಾಲೋ. ಹೌದು, ಐಟಿ ಅಧಿಕಾರಿಗಳು ಅಂತ ಹೇಳ್ಕೊಂಡು ಬಂದಿದ್ದ 4 ಜನ ಜ್ಯುವೆಲ್ಲರಿ ಶಾಪ್ನಲ್ಲಿದ್ದ ಆಭರಣಗಳನ್ನ ಸೀಸ್ ಮಾಡಿದ್ರು. ಆದ್ರೆ ಆಭರಣಗಳ ಜೊತೆ ಅಂಗಡಿಯಲ್ಲಿದ್ದ ಸಿಸಿಟಿವಿಯ ಡಿವಿಆರ್ ಕೂಡ ಜೊತೆಗೆ ಕೊಂಡೊಯ್ತಾ ಇದ್ರು. ಇದನ್ನ ನೋಡಿದ ಅಂಗಡಿ ಮಾಲೀಕರ ಮೂಗಿಗೆ ಅನುಮಾನದ ವಾಸನೆ ಬಡಿದಿತ್ತು. ಅಧಿಕಾರಿಗಳು ಹಣ ಆಭರಣ ಜಪ್ತಿ ಮಾಡೋದು ಓಕೆ, ಈ ಸಿಸಿಟಿವಿ ಡಿವಿಆರ್ ಯಾಕೆ ಅಂತ ಐಟಿ ಅಧಿಕಾರಿಗಳು ಚಿನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಕಾರನ್ನ ಫಾಲೋ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ನೋಡಿ, ಅದ್ಯಾಕೋ ಐಟಿ ಅಧಿಕಾರಿಗಳು ಕಾರ್ ರೇಸ್ ಪಡೆದುಕೊಂಡಿದೆ. ಜ್ಯುವೆಲ್ಲರಿ ಶಾಪ್ನವರು ಕಾರನ್ನ ಫಾಲೋ ಮಾಡ್ತಾ ಇದ್ದಂತೆ ಐಟಿ ಅಧಿಕಾರಿಗಳು ಕಾರನ್ನ ಸ್ಪೀಡ್ ಆಗಿ ಓಡಿಸೋಕೆ ಶುರು ಮಾಡಿದ್ದಾರೆ. ಕಾರ್ ಓಡಿಸುವ ಭರದಲ್ಲಿ ಟಿಸಿ ಪಾಳ್ಯದಲ್ಲಿ ಇನೋವಾ ಕಾರ್ ಸರಣಿ ಅಪಘಾತಕ್ಕೀಡಾಗುತ್ತೆ. ಇದೇ ವೇಳೆ ಕೆಆರ್ ಪುರಂ ಪೊಲೀಸರಿಗೆ ಈ ಬಗ್ಗೆ ದೂರು ಕೂಡ ದಾಖಲಾಗಿರುತ್ತೆ. ಇನ್ನೊಂದೆಡೆ ಸರಣಿ ಅಪಘಾತದ ಬಗ್ಗೆಯೂ ಕೆಆರ್ ಪುರಂ ಪೊಲೀಸರಿಗೆ ಕಾಲ್ ಬಂದಿರುತ್ತೆ. ಆಗ 3 ಸಬ್ ಇನ್ಸ್ಪೆಕ್ಟರ್ಗಳು ಟಿಸಿ ಪಾಳ್ಯಕ್ಕೆ ಎಂಟ್ರಿ ಕೊಟ್ಟಾಗ ಈ ಐಟಿ ಅಧಿಕಾರಿಗಳು ನಿಜವಾದ ಅಧಿಕಾರಿಗಳೇ ಅಲ್ಲ ಅನ್ನೋ ವಿಚಾರ ಬಯಲಾಗಿದೆ. ದಿನಾಂಕ 27ರಂದು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ ಅಂಗಡಿಯಲ್ಲಿ ಸುಮಾರು 4 ಜನ ನಾವು GST ಮತ್ತು ಹಾಲ್ಮಾರ್ಕ್ ಪರಿಶೀಲನಾಧಿಕಾರಿಗಳೆಂದು ಅಂಗಡಿಗೆ ನುಗ್ಗಿ ಸುಮಾರು 85 ಲಕ್ಷ ಬೆಲೆ ಬಾಳುವ 1 ಕೆಜಿ 248 ಗ್ರಾಮದ ಬಂಗಾರ ಒಡವೆಗಳನ್ನು ದೋಚಿಕೊಂಡು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ ಇನೋವಾ ಕ್ರಿಸ್ಟಾ ವಾಹನದಲ್ಲಿ ಹೋಗಬೇಕಾದ್ರೆ ಅಂಗಡಿಯಲ್ಲಿ ಕೆಲಸ ಮಾಡಬೇಕಂತ ಹೇಮರಾಜ್ ಎಂಬುವರು ಅವರಿಗೆ ಡೌಟ್ ಬಂದು ಚೇಸ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೆಆರ್ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡದ್ದು. ತದನಂತರ ಇಮಿಡಿಯೇಟ್ ನಮ್ಮ ಕೆಆರ್ ಪುರ ಇನ್ಸ್ಪೆಕ್ಟರು ಮತ್ತು ತಂಡದವರು ಕಾರ್ಯಾಚರಣೆಯನ್ನು ಮಾಡಿಕೊಂಡು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿತ್ತು. ಈ ಪ್ರಕರಣದಲ್ಲಿ 1 ಕೆಜಿ 248 ಗ್ರಾಮ ಚಿನ್ನಾಭರಣದ ಒಡವೆಗಳು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳ ಕರ್ತವ್ಯವನ್ನು ಶ್ಲಾಘನೆ ಮಾಡಿರ್ತೀವಿ.
ಹೌದು, ಈ ವಿಚಾರ ಕೇಳಿ ನಿಮ್ಗೆ ಶಾಕ್ ಅನಿಸಬಹುದು, ಆದ್ರೂ ಇದು ಸತ್ಯ. ಯಾಕಂದ್ರೆ ಕೆಆರ್ ಪುರಂನ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಮೇಲೆ ದಾಳಿ ಮಾಡಿದ್ದ ಈ ಖದೀಮರು ಅಸಲಿಗೆ ಐಟಿ ಅಧಿಕಾರಿಗಳೇ ಅಲ್ಲ. ಐಟಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು 1 ಕೆಜಿ ಆಭರಣ ದೋಚಿ ಪರಾರಿಯಾಗೋಕೆ ಪ್ರಯತ್ನಿಸಿದ್ರು. ಆದ್ರೆ ಇವರ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ಮಾಡಿದ ಒಂದು ಎಡವಟ್ಟಿನಿಂದ ಖತರ್ನಾಕ್ ಕಿಲಾಡಿಗಳು ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ಕೃತ್ಯಕ್ಕೆ ಅವರೇನು ಜ್ಯುವೆಲ್ಲರಿ ಅಂಗಡಿಯಲ್ಲಿದ್ದರು, DVR ಅನ್ನು ಕೂಡ ಅವರು ತೆಗೆದುಕೊಂಡು ಸುಮಾರು ಅಂಗಡಿಯಲ್ಲೇ ಅವರು 1.25 ಗಂಟೆಯಿಂದ 2 ಗಂಟೆಯಲ್ಲಿ ಅಂಗಡಿಯಲ್ಲೇ ಇದ್ಕೊಂಡು ಪ್ರತಿಯೊಂದು ಬಂಗಾರದ ಹಾಲ್ಮಾರ್ಕ್ ಚಿಹ್ನೆ ಇರದೇ ಇರೋಂಥವುಗಳನ್ನು ತೂಕ ಮಾಡಿಕೊಂಡು ತದನಂತರ ಅವರಿಗೆ ನಾವು ನಿಮಗೆ ಚೆನ್ನೈ ಮೂಲದ ಅಧಿಕಾರಿಗಳು ಇರೋದರಿಂದ ಅವರೊಂದು ನೋಟಿಸು ಕೂಡ ಕೊಟ್ಟು ನಿಮಗೆ 42357 ಮಾಡಿ ನಿಮಗೆ ಒಂದು ನೋಟಿಸ್ ಕೊಡ್ತೀವಿ, ಇದನ್ನು ನೀವು ನಮ್ಮ ಆಫೀಸಿಗೆ ಬಂದು ಬಿಡಿಸ್ಕೊಂಡು ಹೋಗಬೇಕು ಅಂತ ಈ ಥರ ಎಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಚೆನ್ನೈ ಅಡ್ರೆಸ್ BIS ಅಂತೇಳಿ ನಕಲಿ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ಐ ಕಾರ್ಡ್ ಕೂಡ ಪ್ರತಿಯೊಂದು ನಮ್ಮ ಇನ್ಸ್ಪೆಕ್ಟರ್ ದಸ್ತಗಿರಿ ಮಾಡಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಅಂಗವಾಗಿದೆ. ಅಷ್ಟಕ್ಕೂ ಇಲ್ಲಿ ನಕಲಿ ಅಧಿಕಾರಿಗಳಂತೆ ಬಂದವರು ಯಾರೂ ಕರ್ನಾಟಕದವರೇ ಅಲ್ಲ. ತಮಿಳುನಾಡಿನಿಂದ ಬಂದಿದ್ದ ಸಂಪತ್ ಕುಮಾರ್, ಜೋಶಿ ಥಾಮಸ್, ಅವಿನಾಶ್, ಸಂದೀಪ್ ಫೇಕ್ ಆಫೀಸರ್ಸ್ ತರ ಬಂದು ಚಿನ್ನ ದೋಚೋಕೆ ಸ್ಕೆಚ್ ಹಾಕಿದ್ರು. ಆದ್ರೆ ಪ್ಲಾನ್ ಎಲ್ಲ ಉಲ್ಟಾ ಆಗಿ ಈಗ ಜೈಲು ಸೇರಿ ಕಂಬಿ ಎಣಿಸ್ತಿದ್ದಾರೆ. ಜೊತೆಗೆ ಈ ಹಿಂದೆ ಜೈಲು ವಾಸ ಅನುಭವಿಸಿದ್ದ ಸಂಪತ್ ಮಂಡ್ಯದಲ್ಲೂ ಕಳ್ಳತನ ಮಾಡಿರೋದು ಬೆಳಕಿಗೆ ಬಂದಿದೆ. ಆದ್ರೆ ತಮಿಳುನಾಡಿನ ಅದೊಬ್ಬ ಮಾಸ್ಟರ್ ಮೈಂಡ್ ಸಹವಾಸ ಮಾಡಿ ಸಂಪತ್ ಈ ಕಳ್ಳತನಕ್ಕೆ ಪ್ಲಾನ್ ಮಾಡಿದ ಅನ್ನೋದು ಸದ್ಯ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದೀಗ ಆ ಮಾಸ್ಟರ್ ಮೈಂಡ್ಗಾಗಿಯೂ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಸದ್ಯ ಕಳ್ಳತನ ಮಾಡಿದ್ದ 1 ಕೆಜಿ ಚಿನ್ನವನ್ನ ಸಹ ವಶಕ್ಕೆ ಪಡೆಯಲಾಗಿದೆ. ಆರೋಪಿತರು ಇದರಲ್ಲಿ 4 ಜನ ಆರೋಪಿತರಿದ್ದು ಇನ್ನೊಬ್ಬ ಆರೋಪಿತ ಪರಾರಿಯಾಗಿದ್ದಾನೆ. ಸಂಪತ್ ಕುಮಾರ್ ಅವನು ಕೇರಳ ರಾಜ್ಯದವನು. ಅದೇ ರೀತಿಯಾಗಿ ಜೋಶಿ ಥಾಮಸ್ ಅವನು ಕೂಡ ಕೇರಳ ರಾಜ್ಯದವನು. ಇಬ್ಬರು ಆರೋಪಿತರು ಸಂದೀಪ್ ಶರ್ಮಾ ಮತ್ತು ಅವಿನಾಶ್ ಕುಮಾರ್ ಎಂಬುವರು ಉತ್ತರ ಪ್ರದೇಶ ಮೂಲದವರಾಗಿತ್ತು. ಇವರನ್ನು ಈ ಥಾಮಸ್ ಜೋಶಿ ಕೇರಳ ಮೂಲದವನದಾನೆ. ಉತ್ತರ ಪ್ರದೇಶದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಅಫೆನ್ಸನ್ನು ಮಾಡಲೇಬೇಕಂತ ಇಲ್ಲಿಗೆ ಕರೆದುಕೊಂಡು ಬಂದವರಾಗಿರ್ತಾರೆ ಕೇರಳದಿಂದ. ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ಅನ್ಯಾಯದ ಕೆಲಸಕ್ಕೆ ಮುಂದಾಗಿದ್ದ ಖದೀಮರು ಆಭರಣವನ್ನ ದೋಚಕ್ಕೆ ಹೋಗಿ ಈಗ ಪೊಲೀಸರಿಗೆ ಅತಿಥಿಗಳಾಗಿದ್ದು ಜೈಲಿನ ಕಂಬಿ ಎಣಿಸುವಂತಾಗಿದೆ.